ಸಂತೋಷ್ ಲಾಡ್ ಹಾಲಿ ಸಚಿವರು ಆಗಿದ್ದುಕೊಂಡೇ ಹಲವು ಅಭಿವೃದ್ಧಿ ಪರ ಕೆಲಸಗಳಿಂದ ಜನಮನ್ನಣೆಯನ್ನು ಗಳಿಸಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಕಾರ್ಮಿಕ ಸಚಿವರಾಗಿರುವಂತಹ ಲಾಡ್ ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತ ಮನಸ್ಸಿನಿಂದ ಶ್ರಮಿಸ್ತಾ ಇರ್ತಾರೆ. ಕಾರ್ಮಿಕರ ಅಭ್ಯುದಯಕ್ಕಾಗಿ ತನ್ನ ಅಧಿಕಾರವನ್ನು ಮುಡಿಪಾಗಿಟ್ಟು ನಿಸ್ವಾರ್ಥ ಲೀಡರ್ ಸಂತೋಷ್ ಲಾಡ್ ಅವರು. ಇಂತಹ ನಾಯಕನಿಗೆ ಇವತ್ತು 49ನೇ ಹುಟ್ಟುಹಬ್ಬದ ಸಂಭ್ರಮ. ಸಂತೋಷ್ ಲಾಡ್ ಅವರ ನಿಸ್ವಾರ್ಥವಾದ ಪ್ರಾಮಾಣಿಕ ಜನಸೇವೆ ಇವತ್ತು ಅವರನ್ನ ಬಹುತೇಕ ಮಂದಿ ಜನರು ಮುಕ್ತ ಕಂಠದಿಂದ ಶ್ಲಾಘಿಸೋಕೆ ಕಾರಣವಾಗ್ತಾ ಇದೆ. ಏನೇ ಹೇಳಿ ಇವರಿಗೆ ಇವರೇ ಸಾಟಿ. ಇಟ್ಟುಕೊಂಡವರು, ಅವರ ತತ್ವಗಳನ್ನ ಮೈಗೂಡಿಸಿಕೊಂಡವರು. ಯಾರು ಬಸವಣ್ಣನ ವಿಚಾರವನ್ನು ಒಪ್ತಾನೆ ಅವನು ಲಿಂಗಾಯತ ಆಗ್ತಾನೆ. ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಬಸವಣ್ಣ ಅವರು ಏನ್ ಹೇಳಿದ್ದಾರೆ ಅದೇ ರೀತಿಯಾದಂತಹ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿದ್ದಾರೆ ಸಂವಿಧಾನದಂತ. ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಅದಕ್ಕೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಸವಣ್ಣ ಅವ್ರನ್ನ ಆರಾಧನೆ ಮಾಡಬೇಕು. ನಾವು ಜನರನ್ನ ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದ ವಿಶ್ವಗುರು ಬಸವಣ್ಣ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸ್ವಾಭಿಮಾನದಿಂದ ಬದುಕುವ ಹಕ್ಕು ನೀಡಿದ ಅಂಬೇಡ್ಕರ್ ಮೇಲೆ ಸಂತೋಷ್ ಲಾಡ್ ಇಟ್ಟಿರುವ ಭಕ್ತಿ, ಅಭಿಮಾನ, ಪ್ರೀತಿಗೆ ಇವತ್ತಿನ ಈ ಕಾರ್ಯಕ್ರಮವು ಸಾಕ್ಷಿ. ಪ್ರತಿ ವರ್ಷವೂ ತನ್ನ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಳ್ಳುವ ಸಂತೋಷ್ ಲಾಡ್ ಈ ಬಾರಿ ತನ್ನ ಹುಟ್ಟುಹಬ್ಬದಂದು ಬಸವಣ್ಣ ಮತ್ತು ಅಂಬೇಡ್ಕರ್ ಅವರಿಗೆ ಅಭಿಮಾನ ಸಮರ್ಪಣೆ ಮಾಡಿ ಅವರ ತತ್ವಗಳನ್ನ ಹಾಡುಗಳ ಮೂಲಕ ಜಗತ್ತಿಗೆ ಸಾರುವ ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದಕ್ಕಾಗಿಯೇ ತನ್ನ ಬಿಡುವಿಲ್ಲದ ಕೆಲಸಗಳ ಮಧ್ಯೆಯೂ ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರೊಂದಿಗೆ ಕೂತು ಇನ್ನಿಲ್ಲದ ಮುತುವರ್ಜಿ ವಹಿಸಿ ಮಹಾನ್ ಪುರುಷರ ಕುರಿತ ಹಾಡುಗಳನ್ನ ರಚಿಸಿ ಜನರಿಗೆ ನೀಡಿದ್ದಾರೆ. ಹೀಗೆ ಪ್ರತಿ ಕ್ಷಣವೂ ಈ ನೆಲದ ಆ ಮಹಾನ್ ಚೇತನಗಳು ಹಾಕಿಕೊಟ್ಟ ಹಾದಿಯಲ್ಲೇ ಮುನ್ನಡೆಯುತ್ತಿರುವ ಮತ್ತು ಅವರ ಕನಸುಗಳನ್ನ ನನಸು ಮಾಡಲು ಪ್ರಯತ್ನಿಸುತ್ತಿರುವವರು ಸಂತೋಷ್ ಲಾಡ್. ಹೀಗಾಗಿ ಒಬ್ಬ ರಾಜಕಾರಣಿಯಾಗಿ, ಶಾಸಕರಾಗಿ, ಸಚಿವರಾಗಿ ಮಾಡಿದ ಕರ್ತವ್ಯಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಒಂದು ಕಡೆಯಾದ್ರೆ, ಬುದ್ಧ ಬಸವ ತತ್ವದ ಅನುಯಾಯಿಯಾಗಿ ಸಂತೋಷ್ ಲಾಡ್ ತಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ಮಾಡಿರುವ ಸಾಲು ಸಾಲು ಜನಪರ ಮತ್ತು ಸಾಮಾಜಿಕ ಕೆಲಸಗಳಿದೆಯಲ್ವಾ, ಅದು ಎಂತವರನ್ನು ಕೂಡ ಬೆರಗಾಗಿಸುತ್ತೆ. ಒಬ್ಬ ವ್ಯಕ್ತಿ ಸಮಾಜಕ್ಕಾಗಿ, ಜನರಿಗಾಗಿ ಇಷ್ಟೆಲ್ಲ ಮಾಡುವುದಕ್ಕೆ ಸಾಧ್ಯನಾ ಅನ್ನುವ ಅಚ್ಚರಿ ಹುಟ್ಟಿಸುತ್ತೆ. 2010ರಲ್ಲಿ ಸಂಭವಿಸಿತು ಅದ್ಭುತ. ಜನರ ಪುಣ್ಯವೋ ಅಥವಾ ದೈವ ನಿಶ್ಚಯವೋ ಗೊತ್ತಿಲ್ಲ. 2000 ಇಟ್ಟುಕೊಂಡವರು ಎಲ್ಲ ನಾಯಕರು, ವೇದಿಕೆ ಮೇಲಿರುವಂತ ನಮ್ಮ ಎಲ್ಲ ನೆಚ್ಚಿನ ಶಾಸಕರು ಮತ್ತು ನಮ್ಮ ಸಚಿವರು ಎಲ್ಲರ ಅಮೃತ ಹಸ್ತದಿಂದ ಈ ಒಂದು ಸುಂದರವಾದಂತ ಕಾರ್ಯಕ್ರಮವನ್ನ ಜಗಜ್ಯೋತಿ ಬಸವಣ್ಣನವರ ಭಾವ ತುಂಬಿದ ಭಾವಚಿತ್ರಕ್ಕೆ, ಅಂತೆಯೇ ಸಂವಿಧಾನವನ್ನ ಕೊಟ್ಟು ಸಮಾನತೆಯ ಸಾರಿದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವ ತುಂಬಿದ ಭಾವಚಿತ್ರಕ್ಕೆ ಇದೀಗ ಪುಷ್ಪ ನಮನವನ್ನ ಸಲ್ಲಿಸಲಾಗ್ತಾ ಇದೆ.